ಗೊತ್ತಲ್ರಿ ಗಾಡಿ ಆಯ್ತಲ್ರಿ ಗಾಡಿ ಸರಿ ಇಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ಸ್ವರ ವ್ಯಂಜನಗಳೊಳಗ ಎರಡು ಭಾಗ ಒಂದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ನಾವು ಮೊದಲು ಏನ್ ಮಾಡೋಣ ಅಂತಂದ್ರೆ ಮೊನ್ನೆದು ನಾವು ವರ್ಗೀಯ ಇಲ್ಲಿ ಬಾ ನೀ ಬರ್ಪ ಇಲ್ಲಿ ವರ್ಗೀಯ ವರ್ಗೀಯ ಈ ವರ್ಗೀಯ ವ್ಯಂಜನ ಅಂದ್ರೆ ವರ್ಗೀಯ ವ್ಯಂಜನ ಅಂದ್ರೆ ಏನು ಹೇಳೋ ತಿಳ್ಕೊಂಡು ಹೇಳ್ರಿ ವರ್ಗೀಯ ವ್ಯಂಜನ ಅಂದ್ರೆ ಅದ್ರೊಳಗೆ ಐತದ ಇಲ್ಲಿ ಏನಂತಂದ್ರ ವರ್ಗೀಯ ವ್ಯಂಜನೊಳಗ ವರ್ಗಗಳು ಬರ್ತಾವು ಏನ್ ಬರ್ತಾವ ವರ್ಗಗಳು ಬರ್ತಾವ ಯಾವ ವರ್ಗ ಬರ್ತಾವ ಯಾವ ವರ್ಗಗಳು ಬರ್ತಾವ ಎಷ್ಟು ವರ್ಗಗಳು ಬರ್ತಾವ ಏನು ಮೂರಲ್ಲ ಎರಡು ಅಲ್ಲ ನೋಡ್ಕೋ ತಿಳ್ಕೋರಿ ಅದನ್ನ ಹೆಸರೇನ ಸವಿತಾ ನಿನ್ನ ಹೆಸರ ಆಕಾಶ ಆಕಾಶ ನಿನ್ನ ಹೆಸರ ಗಣೇಶ್ ನಿನ್ನ ಹೆಸರಮ್ಮ ಸಂಜನಾ ವೆರಿ ಗುಡ್ ಬಾ ಖುಷಿ ಅನಿಸ್ತು ಹೇಳ್ರಿ ಬಾರಪ್ಪ ಹೇಳ್ರಿ ನೀವು ಯಾರು ತಿಳ್ಕೊಂಡ್ರಿ ವರ್ಗಗಳನ್ನ ಕೇಳಿದೆ ನೀವು ಪಟ್ಕೊಂಡ್ ಹೇಳ್ತಾನೆ ವರ್ಗಗಳನ್ನ ಕೇಳಿದೆ ಚೆನ್ನಾಗಿ ಇಲ್ಲಿ ಏನಂತಂದ್ರೆ ಈ ಇದ್ರೊಳಗೆ ವರ್ಗೀಯ ವ್ಯಂಜನದೊಳಗೆ ಯಾಕಂತಂದ್ರೆ ಇದ್ರೊಳಗೆ ಏನ್ ಬರ್ತಾವ್ರಿ 5 ವರ್ಗಗಳು ಬರ್ತಾವ ಏನ್ ಬರ್ತಾವ್ರಿ ಇದ್ರೊಳಗೆ 5 ವರ್ಗಗಳು ಬರ್ತಾವ ಹೌದಲ್ಲ ಯಾವ ಬರ್ತಾವ ಇಲ್ಲಿ ನೋಡ್ರಿ ಒಂದು ನಿಮಿಷ ಇದಕ್ಕೆ ಏನಂತಂದ್ರೆ ಇದು ಕ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ನಾವು ಕದಿಂದ ಪ್ರಾರಂಭ ಮಾಡ್ತೀವಿ ಒಂದು ಕ ವರ್ಗ ಏನ್ರಿ ಒಂದು ಕ ವರ್ಗ ಎರಡು ಎರಡು ಶ ವರ್ಗ ಮೂರನೇದು ವೆರಿ ಗುಡ್ ಏನ್ರಿ ವರ್ಗ ಆಮೇಲೆ ವರ್ಗ ನೆಕ್ಸ್ಟ್ ಒನ್ ಲಾಸ್ಟ್ ಬರೋದು ವರ್ಗ ವೆರಿ ಗುಡ್ ತಿಳ್ಕೊಂಡ್ರಲ್ಲ ಹಾಗಾದ್ರೆ ಈ ವರ್ಗೀಯ ವ್ಯಂಜನೊಳಗ ಒಟ್ಟು ಏನಂತಂದ್ರ ಏನ್ ಬರ್ತಾವ ಇಲ್ಲಿ 5 ವರ್ಗಗಳು ಬರ್ತಾವ ಒಟ್ಟು 5 ವರ್ಗಗಳು ಬರ್ತಾವ ಹೌದಾ ಈ 5 ವರ್ಗದೊಳಗೆ ನಾವು ಈ 5 ವರ್ಗಗಳು ಏನು ಮಾಡ್ತೀವಿ ಅಂದ್ರೆ ಮತ್ತೆ ಹೊಡೆದ ಅದನ್ನ ಅಭ್ಯಾಸ ಮಾಡ್ತೀವಿ ಕ ವರ್ಗ ಹೊಡ್ತೀವಿ ಚ ವರ್ಗ ಹೊಡ್ತೀವಿ ಅದರೊಳಗೆ ಈ ವರ್ಗಗಳು ಹೊಡೆದು ಮತ್ತೊಂದು ಅಭ್ಯಾಸ ಮಾಡ್ತೀವಿ ಕ ವರ್ಗ ಏನು ಬರ್ತೈತಿ ಇಲ್ಲಿ ನಾವು ಬರೋಣ ಒಂದ್ಸಾರಿ ಏನು ಬರ್ತಂದ್ರೆ ಕ ವರ್ಗ ಏನೇ ಬರ್ತೈತಿ ಹೇಳ್ರಿ ಕ ವೆರಿ ಗುಡ್ ನೆಕ್ಸ್ಟ್ ಚ ವರ್ಗ ವೆರಿ ಗುಡ್ ವೆರಿ ಗುಡ್ ಆಮೇಲೆ ಇನ್ನು ಬಾಯ್ ಬಿಟ್ಟು ಹೇಳ ಮತ್ತೆ ಪೂರ್ತಿ ಬಾಯ್ ಬಿಟ್ಟು ಹೇಳ ಅಕ್ಕ ಹೇಳ್ತ ಹಂಗ ಹೇಳ ನೋಡಲ್ಲ ಹೆಂಗದ ನೋಡ್ರಿ ನಾವೇನು ಇಲ್ಲ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರ ಕ ವರ್ಗ ಏನ್ ಮಾಡ್ತೈತಿ ಕ ಕ ಗ ಗಣ್ಣ ಇದು ಕ ವರ್ಗ ಛ ಛ ಛ ಜ ಜನ ಏನಿದು ಛ ವರ್ಗ ಟ ಠ ಠ ಡ ಡ ನ ಟ ವರ್ಗ ತ ತ ತ ದ ದ ನ
ವರ್ಗ ಪ ಪ ಬ ಬ ಮ ಅದೇನ್ರಿ ಪ ವರ್ಗ. ಒಟ್ಟು ಎಷ್ಟು ವರ್ಗಗಳು ಇದ್ರೊಳಗೆ ವರ್ಗೀಯ ಎಷ್ಟು ವರ್ಗಗಳದ್ರಿ? ಹಾಗಾದ್ರೆ ಏನಂತಂದ್ರೆ ನಾವು ವರ್ಗೀಯ ವ್ಯಂಜನದೊಳಗೆ ವರ್ಗೀಯ ವರ್ಗಗಳ ಇರುವುದರಿಂದ ಅದಕ್ಕೆ ಏನಂತೀವಿ ನಾವು ವರ್ಗೀಯ ವ್ಯಂಜನಗಳಂತೀವಿ. ಇದ್ರೊಳಗೆ ಇಷ್ಟು ವರ್ಗಗಳು ತಿಳ್ಕೊಂಡೆ ನಾವು 5 ವರ್ಗಗಳಾದಂತ ತಿಳ್ಕೊಂತೀವಿ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಗೊತ್ತಾಯ್ತಲ್ಲ? ಸೊ ಈ 5 ವರ್ಗಗಳನ್ನ ಮತ್ತೇನ್ ಮಾಡ್ತೀವಿ, ಇದ್ರೊಳಗೆ ನಾವು ಭಾಗಗಳನ್ನ ಮಾಡ್ಕೊತೀವಿ. ಈ 5 ವರ್ಗಗಳೇನನ್ನ ಮತ್ತೆ ಹೊಡೆದಾಕ್ತಿವಿ. ಇಲ್ಲಿ ವರ್ಗೀಯ ವ್ಯಂಜನ ಮತ್ತು 3 ವಿಧಗಳ ಅಭ್ಯಾಸ ಮಾಡ್ತೀವಿ. ಇಲ್ಲಿ ವರ್ಗಗಳನ್ನ ಅಭ್ಯಾಸ ಮಾಡಿದ್ವಿ. ನೆಕ್ಸ್ಟ್ ಇದ್ರೊಳಗೆ ಈ ವರ್ಗೀಯ ವ್ಯಂಜನೊಳಗೆ 25 ಅಕ್ಷರಗಳಲ್ಲಿ ಮತ್ತೆ ಹೊಡೆದು ಮಾಡ್ತೀವಿ. ಮತ್ತು 3 ವಿಧಗಳನ್ನ ಮಾಡ್ತೀವಿ. ಅರ್ಥ ಹೇಳಿದ್ರೆ ಇಲ್ಲ. ಇಲ್ಲೇನಂತಂದ್ರ ವರ್ಗೀಯ ವ್ಯಂಜನದೊಳಗ ವರ್ಗೀಯ ವ್ಯಂಜನಗಳನ್ನು ಏನ್ ಮಾಡ್ತೀವಿ ನಾವು 3 ವಿಧಗಳಾಗಿ ಎಷ್ಟ್ರೆ 3 ವಿಧಗಳಾಗಿ ಅಭ್ಯಾಸ ಮಾಡ್ತೀವಿ. ಅಭ್ಯಾಸವನ್ನ ಮಾಡುತ್ತೇವೆ. ಹಾಗಾದ್ರೆ ಈ ವರ್ಗೀಯ ವ್ಯಂಜನದೊಳಗೆ ಈ 3 ವಿಧಗಳು ಯಾವ್ಯಾವ ಲೆಕ್ಕ ಮಾಡ್ಕೋರಿ ನೀವಿಬ್ರು. ವರ್ಗೀಯ ವ್ಯಂಜನದೊಳಗನ ಮತ್ತೆ ಏನ್ ಮಾಡ್ತೀವಿ ನಾವು ಇದನ್ನ ಏನ್ ಮಾಡ್ತೀವಿ ವಿಧಗಳ ಅಭ್ಯಾಸ ಮಾಡ್ತೀವಿ. ಹೌದಾ? ಯಾವ್ಯಾವ ಸ್ವರಗಳಾಗೈತಮ್ಮ ಇಲ್ಲಿ ಏನೈತಿ? ಇಲ್ಲಿ ಏನಂತಂದ್ರೆ ವರ್ಣ ಒಟ್ಟು ವರ್ಣಮಾಲೆಗಳಿಗೆ ಸ್ವರಗಳು ಫಸ್ಟ್ ಬರ್ತೈತಿ. ಸ್ವರಗಳಾದ್ಮೇಲೆ ವ್ಯಂಜನ. ವ್ಯಂಜನ ಒಳಗೆ ನಾವು ಏನು ತಂದ್ವಿ? ಈಗ ನಾವು ವರ್ಗೀಯ ವ್ಯಂಜನ ತಂದ್ವಿ. ವರ್ಗೀಯ ವ್ಯಂಜನ ಏನಪ್ಪ ಅಂದ್ರೆ ವರ್ಗೀಯ ವ್ಯಂಜನದೊಳಗೆ 3 ವಿಧಗಳು ಬರ್ತೈತಿ. ಈಗ ಅದನ್ನು ವರ್ಗೀಯ ವ್ಯಂಜನ ನಾವು ಅಭ್ಯಾಸ ಮಾಡ್ಕೊತೀವಿ. ಈ ವರ್ಗೀಯ ವ್ಯಂಜನ ಒಳಗೆ 3 ವಿಧಗಳು ಮಾಡ್ತೀವಿ. ಇಲ್ಲಿ ಓದ್ರಲ್ಲ, ಏನು ಓದ್ರಿ ಹೇಳ್ರಿ? ಕ ಖ ಗ ಘ ಞ. ಹಾಗಾದ್ರೆ ಈ ವರ್ಗೀಯ ವ್ಯಂಜನೊಳಗೆ 3 ವಿಧಗಳು ಅದಾವು. ಏದಾಗ್ತದ? ವೆರಿ ಗುಡ್. ಹೇಳ ಉಚ್ಚರಿಸಲ್ಪಡುವ ಅಕ್ಷರ. ಕರೆಕ್ಟ್ ಆಯ್ತು. ನೀ ಹೇಳ ಕರೆಕ್ಟ್ ಆಯ್ತಮ್ಮ. ಹೇಳ್ರಿ ನಾ ತಿಳ್ಕೊಂಡು ಹೇಳ್ರಿ. ಬರಬರ ಉಚ್ಚರಿಸಲಾಗುವಂತ ಅಕ್ಷರಗಳನ್ನ ಏನಂತೀವಿ? ಅನುನಾಸಿಕ ಅಕ್ಷರಗಳು ಕರೀತೀವಿ. ವೆರಿ ಗುಡ್. ಗೊತ್ತೈತಲ್ಲ? ಕ್ಲಾಪ್ ಶಾಖ ವಿಚಾರ ಹಾಕಿ ಗೊತ್ತೈತಿ. ಕನ್ಫ್ಯೂಸ್ ಮಾಡ್ಕೊಳ್ತದೆ ಅಷ್ಟೇ. ಬರ್ತೈತಿ ನಿನಗೆ. ಅದಕ್ಕೆ ಏನಿಲ್ಲ, ಯಾವುದನ್ನು ಏನು ಮಾಡ್ಬೇಡ ಅನ್ನ ಕನ್ಫ್ಯೂಸ್ ಮಾಡ್ಕೋಬೇಡ. ಸೊ ಗೊತ್ತೈತಾ? ಪಟ್ ಹೇಳ್ಬಿಡ. ನಿಂದ ಮಾಡಬಾರ್ದನ್ನ. ಇಲ್ಲ ನಾವೇನು ಕೆಲಸಕ್ಕೆ ಹೋಗ್ತೀವಿ ಅಲ್ಲ, ಶಿಕ್ಷಕರು ಯಾಕೆ ಇರ್ತೀವಿ ಅಂತಂದ್ರೆ ಇನ್ನು ಬರಲಿಲ್ಲ ಅಂದ್ರೆ ನಾವು ಹೇಳ್ಬಿಡಕ ಇರ್ತೀವಿ. ನಮ್ಮ ಕೆಲಸ ಏನು? ನಿಮ್ ಕಲಿಸೋದ. ಹುಡುಗರ್ನೆಲ್ಲಾರು ಕರೆಸಿ ಫೋನ್ ಸದ್ಯ ಕೊಟ್ಟಾರ. ಈಗ ಸರ್ ಅಂತ ಯಾಕೆ ಅನ್ನಾಕತ್ತಾರ ಈಗ ನಿಮ್ಮಂತ ಯಾಕೆ ಹಿಡ್ಕೊಂಡು ಕೂತಾರ? ಈಗ ಅದನ್ನ ಕೇಳ್ಕೊಂಡು ಆ ಲೆಕ್ಕಕ್ಕಂತ ಅದು ಲೆಕ್ಕ. ಯಾಕಂತಂದ್ರೆ ಯಾಕೆ ವಿಡಿಯೋ ಮಾಡ್ಕೊಂತೀನಿ ಅಂತಂದ್ರೆ ನಾನು ಈ ಸಮಯ ನಾನು ಮತ್ತೆ ಬರೋದು ಇಲ್ರಿ ಸರ್. ಅದೇನಿಲ್ರಿ, ನಮ್ಮ ಮಕ್ಕಳಿಗೆ ಹೆಚ್ಚು ಕೊಟ್ಟಿದ್ದಂತೆ ಅದ ದೊಡ್ಡ್ರಿ. ಏನಂತಂದ್ರೆ ನನಗೆ ಭಾಳ ಇಷ್ಟ ಈ ಥರ ಗಾರ್ಡನ್ ಮಕ್ಕಳಿಗೆ. ಇಲ್ರಿ ಸರ್, ಅದೇನಿಲ್ರಿ. ಭಾಳ ಖುಷಿ ಅನ್ನಿಸ್ತದೆ. ಇಲ್ರಿ ಸರ್, ಅದೇನಿಲ್ರಿ. ಯಾಕಂದಿ ಅಪ್ಪಾಜಿ? ಯಾಕಂದಿ ಸರ ನಾವಂತಿ ಮನ್ನಿ ಅಂತ ಹೇಳಿಲ್ರಿ. ಈಗ ಹುಡುಗರಿಗೆ ಎಜುಕೇಶನ್ ಲೆಕ್ಕಂತ ನಾವು ಹೇಳ್ತಪ್ಪ ಅಂತಂದ್ರಿ ಸರ್. ಅದ ಒಂದು ದೊಡ್ಡ ಗುರು ಮತ್ತೆ ಅವ್ರ ಹುಡುಗರ ಕೈ ಫೋನ್ ಕೊಟ್ಟು ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದೆ ಅವ್ರಿಗೆ ನನಗೆ ಸಮಯ ಒಟ್ಟ ಇಲ್ಲಿ ನಾನು ಖಾಲಿ ಕೊಡಕ್ಕೆ ಬಿಡ್ಬೇಡ್ರಿ ಅಂತೀನಿ. ಅಲ್ಲ ಆದ್ರೆ ನಾವು ಸರ್ ಅದನ್ನ ಆಚೆ ಕಡೆ ಅದಾಳ್ರಿ ಸರ್. ಒಳ್ಳೆಯವ್ರು ಅದಾರು, ನಮ್ಮ ಸರ್ಗಳು ಅದಾರು, ಹೊಡಿತಾರ ಫೋನ್ ಸರ. ನಾವಂತ ಏನ್ ಮಾಡಿದ್ರಿ ಈಗ? ಇಂಥ ಮಕ್ಕಳಿಗಂತ ಮೊದ್ಲಂತ ನಮ್ಗೆ ಸರ್ ಮೊದ್ಲೇ ಹೇಳಿದಿರಿ ಅಲ್ರಿ ಸರ್. ಆಯ್ತು. ಯಾವ್ರಪ್ಪಾಜಿ ನಿಮ್ಮ? ಗದಗತ್ರ ನೆರಗಲ್ಲ ಅಲ್ಲಿ ನಾವಲ್ಲೇ ಒಬ್ಬರು ಅಲ್ಲಿ. ಆಯ್ತು. 3 ವಿಧಗಳಾಗಿ ಅಭ್ಯಾಸ ಮಾಡಿದ್ವಿ. ಜೊತೆಗೆ ಏನಂತಂದ್ರೆ ಈ ಇದ್ರೊಳಗೆ ವರ್ಗೀಯ ವ್ಯಂಜನೊಳಗೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುಭಾಷಿಕ. ಸೊ
ಯಾಕಂತಂದ್ರೆ ಇದನ್ನ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮುದ್ದು ಮಕ್ಕಳ ಜೊತೆಗೆ ನಾನು ತಗೊಂಡಿದ್ದೀನಿ ವಿಡಿಯೋಗಳನ್ನ ನನ್ನ ಯೂಟ್ಯೂಬ್ ಒಳಗೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಾಡ್ರಿ ಸರ್. ನನಗೆ ಈ ಮಕ್ಕಳು ಸಿಕ್ಕಿ ಪುಣ್ಯ ದೇವ್ರ ಸಿಕ್ಕರೆ ಇಲ್ಲೇ ನನಗೇನಂತ ನನ್ನ ಶಾಲೆ ಸಮಯ ಅಷ್ಟೇ ನಾನು ಪಾಠಗಳು ಹೇಳ್ತಿದ್ದೆ. ಸೊ ಇಲ್ಲಿ ಅನ್ಕೊಂಡು ದೇಶದ ಜೊತೆಲಿ ಕೂಡ ಮಕ್ಕಳ ಜೊತೆ ಯಾವಾಗಲೂ ಅಂತಂದ್ರೆ ಮಕ್ಕಳ ಜೊತೆ ಇರೋದಂದ್ರೆ ದೇವ್ರ ಜೊತೆ ಇರ್ತಂಗೆ ಇಲ್ಲೇ. ಸೊ ಹಾಗಾದ್ರೆ ಇಲ್ಲಿ ಒಂದೇದು ಏನು ಮಾಡ್ಯಾರಮ್ಮ ಅಲ್ಪ ಪ್ರಾಣ ಏನಮ್ಮ ಇಬ್ರು ಹಂಗದಾರಿ ಅವ್ರ. ನಮ್ಮ ನೆರೆಗಳ ಕಡೆ ಬಂದ್ರಿ ಅಂತಂದ್ರೆ ನಾನು ನೋಯ್ದು ನಾ ಬರ್ತ ನೋಡ್ರಿ ಸರ. ಅಡ್ರೆಸ್ ಕೊಡ್ರಿ ನಾವು ಬರ್ತೀವಿ. ನಾವ್ ಬರ್ತೀವಿ ಸರ. ಹಂಗೊಂದು ಹಿಂಗೊಂದು ಕೊಡು. ಅಲ್ಪ ಪ್ರಾಣ. ಸೊ ಅಲ್ಪ ಪ್ರಾಣ ಅಂದ್ರೆ ಬಾಯಿ ಬಿತ್ತು ಪೂರ್ತಿ ಹೇಳ್ರಿ ಅದನ್ನ. ಇಲ್ಲಿ ಓದಿದ್ದೆ ಒಂದು ನಿಮಿಷ ನಿಮಗೆ ಓದಿದ್ದೆ ನಾನು ಸ್ವಲ್ಪ ಒಂದು ಆಗಸ್ಟ್ ಒಂದ್ಸರಿ ಓದಿದ್ದೆ. ಏನು ಓದಿದ್ದೆ? ಖ ಖ ಖ ಹೇಳಿ ತಗೋತ ನಿಮ್ಮ ಕ ಖ ಗ ಖ ನ್ಯ. ನಾ ಇಲ್ಲೇ ಬಿಡ್ದೆ ಕೈ ಬಿಡ್ದೆ ಕಡಿಮೆ ಹೆಸರು ಕೊಡ್ತೀಯ ಖ ಖ ಹಾಂ ಹೇಳಿ ಗೊತ್ತೈತೆ ಹೇಳ ಕಡಿಮೆ ಕರೆಕ್ಟ್ ಐತಿ ಹೇಳ ಗೊತ್ತೈತೆ ಅಣ್ಣ ಹೇಳ ಗೊತ್ತೈತೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳನ್ನು ಸವಿದ ಅಲ್ಪ ಪ್ರಾಣಗಳು ಅಂತಾರ. ಕಡಿಮೆ ಉಸಿರಿನಿಂದ ಉಚ್ಚರಿಸುವಂತ ಕಡಿಮೆ ಉಚ್ಚರಿಸಲಾಗುವ ಅಕ್ಷರಗಳು ಅಕ್ಷರಗಳಿಗೆ ಏನಂತಮ್ಮ ಪ್ರಾಣ ಎನ್ನುವರು. ಅಲ್ಪ ಪ್ರಾಣ ಎನ್ನುವರು. ಸೊ ಅಲ್ಪ ಪ್ರಾಣಿಗಳು ಎಷ್ಟದವ? 10. ವೆರಿ ಗುಡ್. ಎಷ್ಟದವ ಕಾಕಶ? 10. 10 ಅದಾವ. ಯಾವ್ಯಾವ? ಗಜ ಡ ದ ಪ. ವೆರಿ ಗುಡ್. ಗಜ ಡ ದ ಪ. ಗಜ ಡ ದ ದ ಪ. ಪ. ಗ ಗಜ ಡ ದ ಪ. ದ ಪ. ವೆರಿ ಗುಡ್. ಹೌದಾ? ಅಲ್ಪ ಪ್ರಾಣಿಗಳು ಎಷ್ಟದವ? 10. ಆಕಾಶ ಎಷ್ಟದವ? 10. ಯಾವ್ಯಾವ? ಗಜ ಡ ದ ಪ. ಗಜ ಡ ದ ಪ. ಅವ ಹೇಳ್ತಾರ ಬಾವಟ್ ನಡ್ಕೊಳ್ಳ ನಿಂದ ಬಾಯ್ ಆಡ್ತಾರ. ನೋಡಿ ಹೇಳ ಇದು ಬರ್ದಿಲ್ಲ ಇಲ್ಲಿ. ಗಜ ಡ ದ ಪ. ಹಾಂ ಗಜ ಡ ದ ಪ. ಅಲ್ಪ ಪ್ರಾಣ ಅಂದ್ರೆ ಏನ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು. ವೆರಿ ಗುಡ್. ಹಾಗಾದ್ರೆ ನೆಕ್ಸ್ಟ್ ಒನ್ ಮಹಾಪ್ರಾಣ. ಮಹಾಪ್ರಾಣ ಯಾವ್ದು ಸವಿತಾ? ದೊಡ್ಡದಿನಿ ಆಕಾಶ ಬಾಯಿ ಮಡಕಿದ್ದೀನಿ. ಮಹಾಪ್ರಾಣ. ಮಹಾಪ್ರಾಣ ಮಹಾಪ್ರಾಣ ಅಂದ್ರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲಾಗುವ ಅಕ್ಷರಗಳು ಮಹಾಪ್ರಾಣ ಅಕ್ಷರಗಳು. ಆಗಿಗತ್ರ ಬಾಯ್ ಮಾಡ. ನೀ ಬಾಯ್ ಮಾಡಿದ್ರೆ ಗೊತ್ತಾಕತ್ತದ. ನೀ ಹಂಗ ಗಪ್ಪ ಕೊಡ್ತೀರ ಉಚ್ಚರಿಸಲಾಗುವ ಯಾರಿಗೆ? ಅಕ್ಷರಗಳಿಗೆ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. ನೀನು ಒಟ್ಟು ಬಾಯಿ ಹಚ್ಚಿಗೆ ಮಾಡತ್ತ ಹಂಗ ಮತ್ತೆ ಯಾಕದ ಬಾಯ್ ಮಾಡಾಕತ್ತ ನೋಡಲ್ಲಿ ಹೆಂಗದ ಸರ್ ಮುಂದೆ ಗೊತ್ತಾಗಬೇಕದ ಹಂಗ ಕೊಡ್ತಾರಂಗ ಹೋಗ್ರಿ. ಆಕಾಶ ಈಗ ಏನಾಗಿದೆ? ಮಹಾಪ್ರಾಣಿಗೆ ಯಾವು? ಅಲ್ಪ ಮಹಾಪ್ರಾಣಗಳು ಯಾವ ಬರ್ತಾವ ಹೇಳ? ತಳ್ಕೊಂತಮ್ಮ
ಖ ವೆರಿ ಗುಡ್ ಖ ಛ ಛ ಠ ಠ ಥ ಥ ಫ ಫ ವೆರಿ ಗುಡ್ ಖ ನೆಕ್ಸ್ಟ್ ಘ ಖ ಛ ಛ ಡ ಠ ಢ ಧ ಫ ಫ ಹತ್ತು ಎಷ್ಟದವ ಹತ್ತು ಆಕಾಶ ಎಷ್ಟದವ ಹತ್ತು ಎಷ್ಟದವ ಹತ್ತು ಎಷ್ಟು ನೇಮ್ ಬರ್ತೈತಿ ಇದ್ರೊಳಗ ಅನುನಾಸಿಕಗಳು ನೇಮ್ ಬರ್ತೈತೆ ಅನುನಾಸಿಕಗಳು ಅನುನಾಸಿಕಗಳು ಅಂತ ಬರ್ತೈತಿ ಅನುನಾಸಿಕ ಅಂದ್ರೆ ಒಂದ್ ನಿಮಿಷ ನಿಂತಿದೆ ಹೇಳ ಆಕಾಶ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಹಾ, ಮೂಗಿನ ಸಹಾಯದಿಂದ ಸಹಾಯದಿಂದ ಉಚ್ಚರಿಸಲ್ಪಡುವ ಸಲ್ಪಡುವ ಬಾಯ್ ಬಾಯ್ ಅಕ್ಷರಗಳಿಗೆ ಬಾಯ್ ಬಾಯ್ ಗಳಿಗೆ ಮಾಡ್ಕೊಂತ ಕಾಣಂತ ಯಾರು ಇಲ್ಲ ನೋಡು. ಅನುನಾಸಿಕಗಳು ನಾಸಿಕಗಳು ಎನ್ನುವರು. ಅವು ಎಷ್ಟದವ ಐದು ಎಷ್ಟದವ ಐದು ಯಾವ್ಯಾವ ಜ್ಞ ಜ್ಞ ನ ನ ಮ ನ್ಯ, ಜ್ಞ ನ, ಹ, ಜ್ಞ ನ್ಯ, ಜ್ಞ ಹ, ಜ್ಞ ಹ್ಮ್, ನ ಚ, ಜ್ಞ ನ್ಯ, ಹ, ಜ್ಞ ಗ, 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 ನ, ಚ, 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 ಹೌದಲ್ಲ ಯ, ನ ಹ್ಮ್, ನ ಹ್ಮ್, ನ ನ, ಮ ಮ, ನ್ಯ, ಜ್ಞ ನ ನ ಮ ಎಲ್ಲಿಂದ ಹೇಳಿದ್ರಿ ಅದನ್ನ ಜ್ಞ ಎಲ್ಲಿಂದ ಹೇಳಿದ್ರಿ ಮೂಗಿನಿಂದ ಅದಕ್ಕೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಹಿಂಗ ಬಿಡ ಹಿಂಗ ಹಿಂಗ ಅಂತ ಕೇಳ್ದ ನನಗೆ ಚೆನ್ನಾಗಿ ನಾಸಿಕಗಳು ಎನ್ನುವರು. ಅನುನಾಸಿಕಗಳಂತೇಳಿ ಕರೀತಾರ. ಸೊ ಹಾಗಾದ್ರೆ ಏನು ಅಂತಂದ್ರೆ ನಾವು ಇದನ್ನ ಸ್ವರಗಳಂದ್ರೆ ಏನ ಇವತ್ತಿನ ಬಗ್ಗೆ ಇವತ್ತಿಂದ ಏನ್ ತಿಳ್ಕೊಂಡಿವಿ ಸ್ವರಗಳಂದ್ರೆ ಏನ ಒಂದು ಮಾತ್ರ ಕಾಲದಲ್ಲಿ ಇಲ್ಲ 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 ಸ್ವರಗಳು ಹೇಳಿದ ಇಲ್ಲ ಸೊ ಇಲ್ಲಿ ಏನಂತಂದ್ರೆ ಸ್ವರಗಳಷ್ಟು ಹೇಳಿನಿ ಇಲ್ಲಿ ಒಂದು ನಿಮಿಷ ಕೇಳ್ರಿ ಸ್ವರಗಳಂತಂದ್ರ ಹಾಗಿರ್ಲಿ ಅಟೆಂಡ್ ಹಾಕೋರಿ ನಾನು ನಾಳೆ ಇದನ್ನ ಬರಬೇಕಾದ್ರೆ ನೀಟಾಗಿ ಒಂದ್ಸಾರಿ ಬರ್ಕೊಂಡು ಬರ್ಬೇಕು ಇಷ್ಟು ಗ್ರಾಮರ್ ಇದನ್ನ ನಾ ಎಲ್ಲಿ ಬರ್ತಿರಲ್ಲಮ್ಮ ಸವಿತಾ ಇಲ್ಲಿ ಸ್ವರಗಳಂದ್ರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವೆರಿ ಗುಡ್ ಸ್ವರಗಳು ಎನ್ನುವರು. ನೋಡ್ರಿ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ 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 ಸ್ವರಗಳು ಎನ್ನುವರು. ಏನಂತ್ರಿ ಸ್ವರಗಳು ಎನ್ನುವರು. ಸ್ವರಗಳು ಎನ್ನುವರು ಇದನ್ನ ಬರ್ಕೋಬೇಕು ಮೊದಲ ಸ್ವರಗಳು ಅಂದ್ಮೇಲೆ ಕಟ್ ಮಾಡ್ರಿ ಸರ ಕಟ್ಬಿಟ್ರಿ